ಬೆಳಗಾವಿ ಅಧಿವೇಶನ ಮುಗಿತಾ ಇದ್ದಂತೆ ನಾನಾ ನೀನಾ ಸಮರ ಶುರುವಾಗಿದೆ. ವಿಧಾನಸಭೆಯಲ್ಲಿ ಮುಂದೆಯೂ ನಾನೇ ಸಿಎಂ ಆಗಿರ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟರು. ಸಿದ್ದರಾಮಯ್ಯನವರ ಹೇಳಿಕೆ ಬೆನ್ನಲ್ಲೇ ಅಧಿಕಾರ ಹಂಚಿಕೆಯ ಒಪ್ಪಂದವನ್ನ ಡಿಕೆ ಶಿವಕುಮಾರ್ ನೆನಪಿಸಿದ್ದಾರೆ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯದ ಕದನ ವಿರಾಮ ಇಂದಿಗೆ ಅಂತ್ಯವಾಯಿತು. ಬ್ರೇಕ್ಫಾಸ್ಟ್ ಸಭೆ, ಎರಡೆರಡು ಬ್ರೇಕ್ಫಾಸ್ಟ್ ಸಭೆ ನಡೆಯಿತು ಅಧಿವೇಶನಕ್ಕೂ ಮುನ್ನ. ಆಗಲೇ ಸಮರ ಯಾವ ಮಟ್ಟಿಗಿತ್ತು ಅಂತ ಅಂದ್ರೆ, ಆ ಪರಿಸ್ಥಿತಿಯಲ್ಲಿ ಅಧಿವೇಶನಕ್ಕೆ ಎಂಟ್ರಿ ಕೊಟ್ಟರೆ ಸರ್ಕಾರಕ್ಕೆ ಇರುಸುಮುರು ಸಾಗತ್ತೆ ಅನ್ನೋ ಕಾರಣಕ್ಕೆ ಎರಡೆರಡು ಬ್ರೇಕ್ಫಾಸ್ಟ್ ಸಭೆ ನಡೆಯಿತು. ಅದಾದ ನಂತರ ಅಧಿವೇಶನ ಮುಗಿಯೋ ತನಕ ಕದನ ವಿರಾಮ ಅನ್ನೋದು ಘೋಷಣೆ ಆಯಿತು. ಅಧಿವೇಶನ ಇವತ್ತು ಮುಗೀತು. ಈಗ ನೋಡಿದ್ರೆ ಸಮರ ಶುರುವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದನ್ ಮನೆ ಸಂಪರ್ಕದಲ್ಲಿದ್ದಾರೆ. ಆನಂದ್, ಬ್ರೇಕ್ಫಾಸ್ಟ್ ಸಭೆ ಅನ್ನೋ ಮದ್ದು ಏನು ಹೈಕಮಾಂಡ್ ಕೊಡ್ತು ಕರ್ನಾಟಕ ಕಾಂಗ್ರೆಸ್ಸಿಗೆ, ಹಾಗಾದ್ರೆ ಅದರ ಡೆಡ್ಲೈನ್ ಇವತ್ತಿನ ತನಕ ಮಾತ್ರ ಇತ್ತ? ಈಗ ನೋಡಿದ್ರೆ ಕದನ ವಿರಾಮ ಇವತ್ತಿಗೆ ಅಂತ್ಯವಾಯ್ತಾ ಅನ್ನೋ ಲಕ್ಷಣಗಳು ಕಾಣಿಸ್ತಾ ಇದೆ. ಸಿಎಂ ಡಿಸಿಎಂ ರಿಯಾಕ್ಷನ್ ನೋಡ್ತಿದ್ರೆ. ಶ್ವೇತಾ, ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಒಂದು ಲಂಚ್ ಅಂದ್ರೆ ಡಿನ್ನರ್ ಮೀಟಿಂಗ್ ನಡೆದಿತ್ತು. ಡಿನ್ನರ್ ಮೀಟಿಂಗ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಭಾಗಿಯಾಗಿದ್ರು. ಸುದೀರ್ಘವಾಗಿರುವಂತಹ ಚರ್ಚೆಗಳು ಕೂಡ ಆಗಿತ್ತು. ನಿನ್ನೆ ಡಿನ್ನರ್ ಮೀಟಿಂಗ್ ಕರೆದಾಗಲೇ ಒಂದು ಸಂದೇಹ ಬಂದಿತ್ತು, ಈ ಸಭೆಯಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಅಂತಕ್ಕಂಥ ಸಹಜವಾದಂಥ ಒಂದು ಸಂದೇಹ ಬಂದಿತ್ತು. ಅಂತಿಮವಾಗಿ ಸಭೆಯಲ್ಲಿ ತೆಗೆದುಕೊಂಡ ತೀರ್ಮಾನದಂತೆ ಮುಖ್ಯಮಂತ್ರಿಗಳು ಇವತ್ತು ವಿಧಾನಸಭೆಯಲ್ಲಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರಾ ಅಂತಕ್ಕಂಥ ಸಹಜವಾದಂಥ ಒಂದು ಸಂಶಯ ಕಾಡ್ತದೆ. ಯಾಕೆಂತಂದ್ರೆ ನಿನ್ನೆ ಡಿನ್ನರ್ ಮೀಟಿಂಗ್ ಮುಗಿಸ್ಕೊಂಡು ಬಂದು ಇವತ್ತು ಸದನಕ್ಕೆ ಬಂದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮೊದಲ ಬಾರಿಗೆ 2.5 ವರ್ಷ ಅಂತ ಹೇಳಿ ಯಾವುದೇ ರೀತಿಯ ಒಡಂಬಡಿಕೆ ಆಗಿಲ್ಲ ಅಂತಕ್ಕಂಥನ್ನು ಬಹಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನ ಮಾಡಿದ್ದಾರೆ. ವಿಧಾನಸಭಾ ಅಧಿವೇಶನ ನಿಂತು ಮಾತಾಡಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಸಂಬಂಧಪಟ್ಟಾಗ 2.5 ವರ್ಷ ಅಂತಕ್ಕಂಥ ಸಂಬಂಧಪಟ್ಟಾಗ ಯಾವುದೇ ರೀತಿಯ ಒಪ್ಪಂದ ಆಗಿಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದುವರೆಗೆ ನಾವು ಕಳೆದ ಒಂದು ತಿಂಗಳ ನಡೀತಿರೋ ಚರ್ಚೆ ಅಂತಂದ್ರೆ 2.5 ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮತ್ತು ನಂತರದಲ್ಲಿ ಡಿಕೆ ಶಿವಕುಮಾರ್ ಅಂತಕ್ಕಂಥ ಒಡಂಬಡಿಕೆ ಆಗಿದೆ ಅನ್ನುವಂಥ ಚರ್ಚೆಗಳಿತ್ತು. ಅದನ್ನ ಒಂದು ಜನರ ಮನಸ್ಸಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನದಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿಯಾಗಿದ್ರು. ಅಂತಿಮವಾಗಿ ಅವರದನ್ನ ಹೇಳುವ ಪ್ರಯತ್ನ ಮಾಡ್ತಾನೆ ಇದ್ರು. ಅಂತಿಮವಾಗಿ ಅವರ ಬಣದ ಶಾಸಕರು ಕೂಡ ಹೇಳ್ತಾ ಇದ್ರು. ಈ ಜನರ ಮನಸ್ಸಲ್ಲಿ ಅಂದ್ರೆ 2.5 ವರ್ಷ ಅಂತಕ್ಕಂಥ ರಿಜಿಸ್ಟರ್ ಮಾಡೋದ್ರಲ್ಲಿ ಡಿಕೆ ಶಿವಕುಮಾರ್ ಯಶಸ್ವಿ ಕೂಡ ಆಗಿದ್ರು. ಇವತ್ತು ಆ ರೀತಿಯಾಗಿರ್ತಕ್ಕಂಥ ಒಪ್ಪಂದ ಆಗಿಲ್ಲ ಅಂತ ಹೇಳಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ವಿಧಾನಸಭಾ ಕಲಾಪದಲ್ಲಿ ಹೇಳುವ ಮೂಲಕ ಒಂದು ಸ್ಪಷ್ಟವಾಗಿರ್ತಕ್ಕ ಸಂದೇಶವನ್ನು ರವಾನೆ ಮಾಡಿದ್ದಾರೆ. 5 ವರ್ಷಗಳ ಕಾಲ ನಾನೇ ಇರ್ತೇನೆ, ಹೈಕಮಾಂಡ್ ಹೇಳುವ ತನಕ ಅನ್ನುವಂಥ ಮಾತನ್ನ ಹೇಳಿರುವ ಮುಖ್ಯಮಂತ್ರಿಗಳು ತಾವು ಮುಂಬರುವ ದಿನಗಳಲ್ಲಿ ಆಗಬಹುದಾಗಿರ್ತಕ್ಕಂಥ ರಾಜಕೀಯ ಚಟುವಟಿಕೆಗಳು ಹೇಗಿರುತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದು ಟ್ರೈಲರ್ ಕೊಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಅವರು ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ವಿಚಾರ ಅಂತಂದ್ರೆ ಡಿಕೆ ಶಿವಕುಮಾರ್ ಇಷ್ಟು ಮತ್ತು ಅವರ ಬಣದ ಶಾಸಕರುಗಳು ದೆಹಲಿ ಭೇಟಿ ಎಲ್ಲ ನಡೆದರೂ ಕೂಡ ಮುಖ್ಯಮಂತ್ರಿಗಳು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ ಅಂತಕ್ಕಂಥ ಮಾತನ್ನ ಹೇಳುವುದರ ಮೂಲಕ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಭಾಗವಹಿಸುವ ಮೂಲಕ ಒಂದು ಡ್ಯಾಮೇಜ್ ಕಂಟ್ರೋಲ್ ಮಾಡತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಆ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಕದನ ವಿರಾಮವನ್ನು ಘೋಷಣೆ ಮಾಡಿದ್ರು ಕೂಡ ತೆರೆಮರೆಯಲ್ಲಿ ಶಸ್ತ್ರಾಭ್ಯಾಸ ನಡೀತಾ ಇತ್ತು. ಅದರ ಮುಂದುವರೆದ ಭಾಗ ಇವತ್ತು ಅಧಿಕೃತವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಒಪ್ಪಂದ ಯಾವುದೇ ಕಾರಣಕ್ಕೂ ಆಗಿಲ್ಲ ಅಂತಕ್ಕಂಥ ಹೇಳುವ ಪ್ರಯತ್ನದ ಭಾಗವಾಗಿ ಅವರು ವಿಧಾನಸಭಾ ಕಲಾಪವನ್ನು ಬಳಕೆ ಮಾಡಿಕೊಂಡಿದ್ದಾರೆ. ತಮಗಿರ್ತಕ್ಕಂಥ ರಾಜಕೀಯವಾಗಿರ್ತಕ್ಕಂಥ ಗುರಿ ಮತ್ತು ಅದರ ಉದ್ದೇಶವನ್ನ ಬಹಳ ಸ್ಪಷ್ಟವಾಗಿ ಹೇಳುವ ಪ್ರಯತ್ನವನ್ನು ಈ ಮೂಲಕ ಮಾಡಿದ್ದಾರೆ. ಇದರಿಂದಾಗಿ ನಿಶ್ಚಯವಾಗಿಯೂ ಕೂಡ ಕದನ ವಿರಾಮ ಘೋಷಣೆ ಆಗಿರ್ತಕ್ಕಂಥ ಇವತ್ತಕ್ಕೆ ಸೀಮಿತ ಆಯ್ತಾ, ಇವತ್ತಿಗೆ ಮುಕ್ತಾಯ ಆಯ್ತಾ ಅಂತ ಅನ್ನೋದು ಸಹಜವಾಗಿರ್ತಕ್ಕಂಥ ಅನುಮಾನ ಮೂಡ್ತಾ ಇದೆ. ಶ್ವೇತಾ, ಓಕೆ ಆನಂದ್, ಇಲ್ಲಿ ಸಿದ್ದರಾಮಯ್ಯನವ್ರು ನೋಡಿದ್ರೆ ನಮ್ಮ ಮಧ್ಯೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಆದ್ರೆ ಆ ಕಡೆ ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟ್ ಕೊಡುವಾಗ ಹೇಳ್ತಾ ಇದ್ರು ಒಪ್ಪಂದ ಆಗಿದೆ, ಒಪ್ಪಂದದಂತೆ ನಡ್ಕೊಂಡ್ರೆ ಒಳ್ಳೇದು ಅಂತ. ಏನಾಗಿದೆ ಹಾಗಾದ್ರೆ? ಎಸ್, ಒಪ್ಪಂದ ಆಗಿಲ್ಲ ಅಂತ ಮುಖ್ಯಮಂತ್ರಿ ಹೇಳ್ತಿದ್ದ ಹಾಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಒಂದು ಒಪ್ಪಂದ ಆಗಿದೆ ಅಂತ ನೆನಪು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನಿಜವಾಗಲೂ ಕೂಡ ನಾಯಕತ್ವವನ್ನ ಬದಲಾವಣೆ ಸಂಬಂಧಪಟ್ಟ ಚರ್ಚೆ ಆರಂಭಗೊಂಡಾಗ ಈ ಒಂದು ವಿಚಾರ ಅಂದ್ರೆ ಒಪ್ಪಂದ ಆಗಿದೆ, 2 ವರ್ಷಗಳ ಆದ ನಂತರ ಮುಖ್ಯಮಂತ್ರಿ ಕೆಳಗಿಳಿತಾರೆ ಅಂತಕ್ಕಂಥ ಒಂದು ಸನ್ನಿವೇಶವನ್ನ ಜನರ ಮನಸ್ಸಿಗೆ ತೆಗೆದುಕೊಂಡು ಹೋಗುವಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಬಣದ ನಾಯಕರೆಲ್ಲರೂ ಕೂಡ ಯಶಸ್ವಿ ಕೂಡ ಆಗಿದ್ರು. ಸೊ ಅದು ಈಗಾಗಲೇ ಜನರ ಮನಸ್ಸಲ್ಲಿ ಕೂಡ ಚರ್ಚೆ ಆಗ್ತಾ ಇತ್ತು. ಬಹುತೇಕ ಕಡೆ
2.5 ವರ್ಷ ಆಯಿತು. ಹಾಗಾಗಿ ಈ ಒಪ್ಪಂದ ಪ್ರಕಾರ ಇನ್ನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತ ಚರ್ಚೆಗಳನ್ನ ಜನರು ಕೂಡ ಮಾಡ್ತಾ ಇದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಅದರ ಪರವಾಗಿರ್ತಕ್ಕಂಥ ವಿರೋಧವಾಗಿರ್ತಕ್ಕಂಥ ಚರ್ಚೆಗಳೆಲ್ಲ ಕೂಡ ಮುಂದುವರೆದಿತ್ತು. ಅಂತಿಮವಾಗಿ ವಿಧಾನಸಭಾ ಕಲಾಪವನ್ನು ಬಳಕೆ ಮಾಡಿಕೊಂಡು ಇವತ್ತು ಮುಖ್ಯಮಂತ್ರಿಗಳು ಬಹಳ ಸ್ಪಷ್ಟವಾಗಿ ಹೇಳಿದರೆ ಯಾವುದೇ ಕಡೆ ಒಪ್ಪಂದ ಇಲ್ಲ ಅಂತೇಳಿ. ಆದರೆ ಡಿ ಕೆ ಶಿವಕುಮಾರ್ ಮಾತ್ರ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಒಪ್ಪಂದ ಆಗಿದೆ, ಆ ಒಪ್ಪಂದ ಪ್ರಕಾರ ನಾವು ಇದ್ದೇವೆ, ಮಾತಾಡ್ಕೊಂಡಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳುವುದರ ಮೂಲಕ ತಾವು ಕಳೆದ 1 ತಿಂಗಳಿಂದ ಯಾವ ರೀತಿಯ ಅಜೆಂಡಾವನ್ನ ಸೆಟ್ ಮಾಡುವಂತ ಪ್ರಯತ್ನಗಳು ಮತ್ತು ಅದನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನಗಳು ಏನು ಮಾಡಿದ್ರು ಅದೇ ಒಂದು ಹೇಳಿಕೆಯನ್ನ ಮುಂದುವರಿಸುವ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ರಾಜಕೀಯ ದಾಳವನ್ನ ಡಿ ಕೆ ಶಿವಕುಮಾರ್ ಉಳಿಸ್ತಾ ಇದ್ದಾರೆ. ಇದು ನಿಶ್ಚಯವಾಗಿಯೂ ಕೂಡ ಕದನ ವಿರಾಮ ಎಲ್ಲಿ ತನಕ ಇರಬೇಕಾಗಿತ್ತು ಅಲ್ಲಿ ತನಕ ಇದೆ ಮತ್ತು ನಾಳೆಯಿಂದ ನಾಯಕತ್ವ ಬದಲಾವಣೆ ಸಂಬಂಧಪಟ್ಟ ಹಾಗೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಗಳು ನಡೀತದೆ ಮತ್ತು ಪ್ರಕ್ರಿಯೆಗಳು ಆರಂಭ ಆಗುತ್ತೆ ಅಂತಕ್ಕಂಥ ಮುನ್ಸೂಚನೆಯನ್ನ ಡಿ ಕೆ ಶಿವಕುಮಾರ್ ನೀಡಿದ್ದಾರೆ. ಥ್ಯಾಂಕ್ ಯು ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.